ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಅಂದರೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಿದೆಯಲ್ವಾ, ಅದಕ್ಕೋಸ್ಕರ ಹೋಗಿ ನೋಡ್ಕೊಂಡು ಬರೋಣ ಅಂತ ರೆಡಿಯಾಗಿದ್ದೀವಿ. ಬನ್ನಿ ಅಲ್ಲಿ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಬನ್ನಿ, ಲಾಲ್ಬಾಗ್ ಹತ್ರ ಬಂದ್ವಿ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಎಲ್ಲ ಫುಲ್ಲು ಯಾವ ಕಡೆ ನೋಡಿದ್ರೂ ಫ್ಲವರ್ ನೋಡಿ. ಎಂಟ್ರಿ ಟಿಕೆಟ್ ಇದೆ. ನಾವು ಇಬ್ಬರಲ್ಲಿ ಹೋಗಿದ್ವಿ, 200 ತೊಗೊಂಡ್ರು. ವೀಕೆಂಡಲ್ಲಿ 200, ವೀಕ್ ಡೇಸಲ್ಲಿ 90 ರುಪೀಸನ್ನು ತೊಗೊತಾರೆ. ಹಾಗೆ ಮುಂದೆ ಬಂದರೆ ಒಂದು ಕೆರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕಂತೂ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ತುಂಬ ಜನ ಇದ್ದರು. ಹಾಗೆ ಅಲ್ಲಿ ಒಂದು ಡ್ರಾಯಿಂಗ್ ಕೂಡ ಮಾಡಿದರು ಮರದಲ್ಲಿ. ತುಂಬಾ ಚೆನ್ನಾಗಿತ್ತು, ಅದು ನೋಡೋಕ್ಕೋಸ್ಕರನೇ ಹೋದ್ವಿ. ಅಲ್ಲಿ ಯಾವ ಕಡೆ ನೋಡಿದ್ರೂ ಅಷ್ಟೇ, ಎಲ್ಲ ಕಡೆನೂ ಫ್ಲವರ್ ಡೆಕೋರೇಷನ್ನೇ ಇತ್ತು ನೋಡಿ. ನನ್ನ ಮಗ ಹೇಗೆ ಆಟ ಆಡ್ಕೊಂಡು ಹೋಗ್ತಿದ್ದಾನೆ ಅಂತ, ಅವ್ನು ಖುಷಿ ಒಂಥರ ಚೆಂದ ನೋಡಿ. ಐಸ್ ಕ್ರೀಮು ಫುಲ್ಲು, ಡಾಕ್ಟ್ರು ಫೆಸಿಲಿಟಿನೂ ಇತ್ತು. ಅವ್ನು ತಿನ್ನೋಕೆ ಏನಾದ್ರು ಕೊಡಿಸು ಅಂತ ಇದ್ದ. ಸೊ ಅದಕ್ಕೋಸ್ಕರ ಮಾವಿನ ಹಣ್ಣು ಬೇಕು ಅಂತ ಇದ್ದ. ಸೊ ಅದಕ್ಕೋಸ್ಕರ ಕೊಡ್ಸೋಣ ಅಂತ ಅಲ್ಲೇ ನಿಂತ್ಕೊಂಡ್ವಿ. ಮ್ಯಾಂಗೋ ಬೇಡ ಅಂತಲೇ ಅಂತ ಇದ್ವಿ ನಾವು. ಅವನಂತೂ ಬಿಡ್ತಾನೆ ಇರಲಿಲ್ಲ. ನಾವು ಪೈನಾಪಲ್ ಇಲ್ಲ ವಾಟರ್ ಮಿಲನ್ ತಗೋ ಅಂತ ಎಷ್ಟು ಹಿಂಸೆ ಮಾಡಿದ್ರು ಅವನು ಕೇಳ್ತಾನೆ ಇರಲಿಲ್ಲ. ಇಲ್ಲ ನನಗೆ ಮ್ಯಾಂಗೋ ಬೇಕೇ ಬೇಕು, ನಂಗೆ ಇದೇ ಬೇಕು ಅಂತ ಕೊನೆ ಬಿದೋಗುತ್ತೆ. ಏನದು ಜಶು? ಏನದು? ಏನು ಹಣ್ಣೋದು? ಹಾಂ, ಜೋರಾಗಿರು. ನಮಗೆ ಅಂದ್ಬಿಟ್ಟು ಚಿರ್ಮಿರು ತಗೊಂಡ್ವಿ. ಹಾಗೆ ಹೋಗ್ತಾ ತಿನ್ನೋಣ ಅನ್ನೋದಕ್ಕೋಸ್ಕರ ತಗೊಂಡ್ವಿ. ಹೋಗ್ತಾ ಇದ್ದೀವಿ. ಜಶು ಏನಾದ್ರು ತೊಗೊಂಡು ಕುತ್ಕೊಂಡು ತಿನ್ನೋಕೆ ಮಾತ್ರ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಂತ. ಇದು ಬಂದು ಎಂಟ್ರೆನ್ಸ್ ಬರುತ್ತೆ. ಇಲ್ಲೆಲ್ಲ ಕ್ಯೂನಲ್ಲೇ ಹೋಗಬೇಕು. ಏನಾದರೂ ಕ್ಯೂನಲ್ಲಿ ಹೋಗಲಿಲ್ಲ ಅಂದರೆ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ. ನಾವೇನು ಟಿಕೆಟ್ ತೊಗೊಂಡಿರ್ತೀವಿ ಇಲ್ಲಿ ತೋರಿಸ್ಬಿಟ್ಟೆ ಮುಂದೆ ಬಿಡೋದು ಅವರು. ಇದು ಎಂಟ್ರೆನ್ಸು ಏನು ಸಕ್ಕತ್ತಾಗಿದೆ ನೋಡಿ. ಈ ಫ್ಲವರ್ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೆಲ್ಲ. ಫೋಟೋ ತಕ್ಕೊಳ್ಳೋಕ್ಕೂ ಅಷ್ಟೇ ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ರು ಅಂತ ಅಂದರೆ ಫೋಟೋ ತೆಗಿಯೋಕ್ಕೂ ಆಗ್ತಿರ್ಲಿಲ್ಲ. ಎಲ್ಲ ಮುಂದೆ ಹೋಗಿ ಅಂತ ಸೆಕ್ಯೂರಿಟಿಗಳೆಲ್ಲ ಕಳಿಸ್ತಾನೆ ಇದ್ದರು. ತುಂಬಾ ರಶ್ ಇತ್ತು ಮಾತ್ರ ಇವತ್ತಂತೂ. ಇವತ್ತು ಸಾಟರ್ಡೆ ಅಲ್ವಾ, ಆಲ್ಮೋಸ್ಟ್ ಸೆಕೆಂಡ್ ಸಾಟರ್ಡೆಗೆಲ್ಲ ಗೌರ್ಮೆಂಟ್ ಹಾಲಿಡೇ ರಜೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಹೋಗಂಗಿದ್ರೆ ವೀಕ್ ಡೇಸಲ್ಲಿ ಹೋಗಿ, ದಯವಿಟ್ಟು ವೀಕೆಂಡಲ್ಲಂತೂ ಹೋಗ್ಬೇಡಿ. ತುಂಬಾ ರಶ್ ಇರುತ್ತೆ ಮಾತ್ರ ಇಲ್ಲಂತೂ. ಈ ತರಕಾರಿಲಂತೂ ಎಷ್ಟು ವೆರೈಟಿ ಇದೆ ಅಂತ ಅಂದರೆ ಅದು ಎಣ್ಸೋಕ್ಕೂ ಕಷ್ಟ ಆಗುತ್ತೆ. ಅಷ್ಟು ತರಕಾರಿಗಳಿದ್ದಾವೆ, ಫ್ರೆಶ್ ಆಗಿದ್ದು. ಬಟ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಹೋದ ಸಲ ಮಾತ್ರ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಅಂತ ಅಂದರೆ ಈ ಸತ ಅಷ್ಟಕ್ಕಷ್ಟೇ. ಈ ಥರ ಮರಗಳೆಲ್ಲ ನಾನು ಫಸ್ಟ್ ಟೈಮ್ ಇದೆ.
ಹೋದ ಸಲ ಕರ್ನಾಟಕ ಮ್ಯಾಪ್ನ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ರು, ಸಕ್ಕತ್ತಾಗಿತ್ತು. ನೋಡಿ ಕ್ಯಾಮ್ರಾಮನ್ ಏನು ಸಕ್ಕತ್ತಾಗಿ ನಿಂತಿದ್ದಾರೆ. ನಿಮ್ಗೆ ಏನಾದ್ರು ಫೋಟೋ ಬೇಕು ಅಂದರೆ ತೆಗೆಸ್ಕೊಂಡು ಬನ್ನಿ ಇಲ್ಲೇನೆ. ಅಷ್ಟು ಜನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸರು ನೋಡಿ ಎಷ್ಟು ಜನ ಇದ್ದಾರೆ. ಆದರೂ ಜನಗಳು ಅಂತೂ ಇವತ್ತು ಸಾಟರ್ಡೆ ಇರೋದ್ರಿಂದ ತುಂಬ ಜನ ಇದ್ದರು ಮಾತ್ರ. ನಮಗಂತೂ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಏನ್ ಕೊಡಿಸ್ಬೇಕು? ಇಲ್ಲಿ ಯಾರೋ ಬೇರೆಯವರು ಡ್ರಾಯಿಂಗ್ ಬರೆಸ್ತಾ ಇದ್ರು ಅವ್ರ ಪಿಕ್ಚರ್ನ. ಎಷ್ಟು ಚೆನ್ನಾಗಿ ಬಿಡ್ತಿದ್ರು ಅಂತ ಅಂದರೆ ನಾನು ನನ್ನ ಮಗನ ಬಿಡ್ಸೋಣ ಅಂದ್ಕೊಂಡು ನಿಂತ್ಕೊಂಡಿದ್ದೆ. ಬಟ್ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ವಾಪಸ್ ಬಂದುಬಿಟ್ಟೆ ಬೇಗ. ಇಲ್ಲೇನು ಕಾಣ್ತಿದೆ ಅದೆಲ್ಲ ರಿಯಲ್ ಚಿಟ್ಟೆಗಳೇನೆ. ಬಟ್ ಎಲ್ಲ ಗುಂಪಿನ ತಗೊಂಡು ಚುಚ್ಬಿಟ್ಟು ಫುಲ್ಲು ಫ್ರೇಮ್ ಥರ ಹಾಕ್ಸಿದ್ದಾರೆ ಎಲ್ಲನೂ. ಈ ಕಡೆ ನೋಡು. ಇವಾಗ ಮಾತಾಡು.
ಜೋರಾಗನ್ನು ಏನು ಮಾಡ್ತಾ ಇದ್ದೀರಾ? ಜಾತ್ರೆ ಮಾಡ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಾ? ಮಾತಾಡಬೇಕು, ಜೋರಾಗಿ ಮಾತಾಡು. ಹಾಂ, ಏನು ತೊಗೊಳಕ್ಕೆ ಬಂದಿದ್ದೀರಾ? ಊಟ ಮಾಡ್ತಾ ಇದ್ದೀರಾ? ಆಮೇಲೆ ಬಾ. ಯಾವ ಮೆಣಸಿನ್ಕಾಯು ಹಾಕಲ್ಲ ಸೋಡಾಗಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಬಾಯ್.